ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಈಗ ಕಥೆ ಕೇಳೋಣವಾ. ಒಂದು ದಟ್ಟವಾದ ಹಸಿರಾದ ಕಾಡಿತ್ತು. ಆ ಕಾಡಲ್ಲಿ ಯಾರಿದ್ರು ಗೊತ್ತಾ? ಒಂದು ಕಾಗೆ ಇತ್ತು. ಅದಕ್ಕೆ ತನ್ನ ಜೀವನದ ಬಗ್ಗೆ ತೃಪ್ತಿನೇ ಇರಲಿಲ್ಲ. ತನ್ನ ಕಪ್ಪು ರೆಕ್ಕೆಗಳನ್ನು ನೋಡಿಕೊಂಡು ಎಷ್ಟು ಕಪ್ಪಗೆ ಅಸಹ್ಯವಾಗಿದೆ ಅಂತ ಬೇಜಾರು ಮಾಡ್ಕೊಳ್ತಿತ್ತು. ನಾನು ಯಾಕೆ ಇಷ್ಟು ವಿಕಾರವಾಗಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇತ್ತು. ಬೇರೆ ಪಕ್ಷಿಗಳ ಥರ ನಾನು ಯಾಕೆ ಸುಂದರವಾಗಿಲ್ಲ ಅಂತ ಪರಿತಪಿಸ್ತಾ ಇತ್ತು. ಒಂದಿನ ಅದು ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇತ್ತು. ಅಯ್ಯೋ ಅಂತ. ಅದರ ಕಣ್ಣೀರು ಮರದ ಕೆಳಗಡೆ ಧ್ಯಾನ ಮಾಡ್ತಾ ಕೂತಿದ್ದ ಒಬ್ಬ ಸಾಧುವಿನ ಮೇಲೆ ಬಿತ್ತು. ಸಾಧುಗಳು ಕಣ್ಣು ತೆರೆದು ನೋಡಿದ್ರು. ಅರೆ, ಒಂದು ಕಾಗೆ ಕೊಂಬೆ ಮೇಲೆ ಕೂತ್ಕೊಂಡು ಅಳ್ತಾ ಇದೆ. ಆಶ್ಚರ್ಯ ಆಯಿತು ಅವ್ರಿಗೆ. ಅರರೇ ಪುಟ್ಟ ಕಾಗೆ, ಯಾಕೆ ಅಳ್ತಾ ಇದೀಯಾ? ಏನಾಯಿತು ನಿನಗೆ ಅಂತ ಕೇಳಿದ್ರು. ಆಗ ಕಾಗೆ ಕೆಳಕ್ಕೆ ಹಾರ್ಕೊಂಡು ಬಂದು ಸಾಧುಗಳ ಹತ್ರ ಕೂತ್ಕೊಂಡು ಹೇಳ್ತು, ಸ್ವಾಮಿ, ನಾನು ತುಂಬ ವಿಕಾರವಾಗಿದ್ದೀನಿ. ನೋಡೋಕ್ಕೆ ಸ್ವಲ್ಪನೂ ಚೆನ್ನಾಗಿಲ್ಲ. ಯಾರೂ ನನ್ನನ್ನು ಇಷ್ಟಪಡಲ್ಲ. ಜನರ ಹತ್ರ ಹೋದರೆ ಛಿ ಥು ಹೌ ಶ್ ಶ್ ಅಂತ ಓಡಿಸ್ಬಿಡ್ತಾರೆ. ನನ್ನ ರೆಕ್ಕೆಗಳನ್ನು ನೋಡಿದ್ರೆ ನನಗೇ ಅಸಹ್ಯ ಆಗುತ್ತೆ. ನನಗೆ ಜೀವನನೇ ಬೇಜಾರಾಗ್ಬಿಟ್ಟಿದೆ. ಈ ಕಾಗೆ ಆಗಿರೋ ಬದಲು ಬೇರೆ ಯಾವುದಾದ್ರೂ ಹಕ್ಕಿ ಆಗಿದ್ರೂ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತು. ಸಾಧುಗಳು ಅನುಕಂಪದಿಂದ ನೋಡ್ತಾ ಹೇಳಿದರು, ನಾನು ನಿನ್ನನ್ನು ನಿನಗೆ ಯಾವ ಪಕ್ಷಿ ಆಗಬೇಕು ಅಂತ ಆಸೆ ಇದೆಯೋ ಆ ಪಕ್ಷಿಯಾಗಿ ಬದಲಾಯಿಸಬಲ್ಲೆ. ಆದರೆ ಅದಕ್ಕೆ ಮೊದಲು ನೀನು ನಾನು ಹೇಳಿದ್ದನ್ನು ಮಾಡಬೇಕು ಅಂದರು. ಕಾಗೆಗೆ ಎಷ್ಟು ಸಂತೋಷ ಆಗೋಯ್ತು. ಏನು ಮಾಡಬೇಕು ಸಾಧುಗಳೇ, ಹೇಳಿ ಹೇಳಿ ಅಂತ ಕಾತುರದಿಂದ ಕೇಳ್ತು. ನೀನು ಬೇರೆ ಪಕ್ಷಿಗಳ ಹತ್ರ ಹೋಗು. ಅವುಗಳ ಜೀವನದಲ್ಲಿ ಖುಷಿಯಾಗಿವ್ಯಾ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ನನ್ನ ಹತ್ರ ಬಾ ಅಂದರು. ಕಾಗೆ ತುಂಬ ಸಂತೋಷವಾಗಿ, ಅಷ್ಟೇ ತಾನೇ, ಅಯ್ಯೋ ಈಗಲೇ ಹೋಗ್ತೀನಿ ಅಂದ್ಬಿಟ್ಟು ಪುರ್ರ್ ಅಂತ ಹಾರ್ಕೊಂಡು ಹೊರಟೇ ಹೋಯಿತು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಒಂದು ಪ್ರಶಾಂತವಾದ ಕೊಳ ಕಾಣಿಸ್ತು. ಅದರಲ್ಲಿ ಅಲ್ಲಲ್ಲಿ ತಾವರೆ ಹೂಗಳು ಅರಳಿ ನಗ್ತಾ ಇದ್ವು. ಅದರಲ್ಲಿ ಒಂದು ಶುಭ್ರವಾದ ಬಿಳಿಯ ಹಂಸ ಮೆಲ್ಲಗೆ
ಓಡಾಡ್ತಾ ಇತ್ತು. ಸೂರ್ಯನ ಬೆಳಕಲ್ಲಿ ಅದರ ರೆಕ್ಕೆಗಳು ಬೆಳ್ಳಗೆ ಹೊಳಿತಾ ಇದ್ವು. ಆಹಾ, ಎಷ್ಟು ಶುಭ್ರ, ಎಷ್ಟು ಚೆಂದ ಅಂದ್ಕೊಳ್ತು ಕಾಗೆ. ಕಾಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಮರದ ಕೊಂಬೆ ಮೇಲೆ ಕೂತ್ಕೊಂಡು ಕೇಳ್ತು, ಹಂಸಣ್ಣ, ನೀನು ಜೀವನದಲ್ಲಿ ತುಂಬ ಖುಷಿಯಾಗಿದೆಯಾ ಅನಿಸುತ್ತೆ ಅಲ್ವಾ? ನೀನು ಎಷ್ಟು ಚೆಂದ ಇದೆಯಾ ಅಂತು. ಆಗ ಹಂಸ ನಿಟ್ಟುಸಿರು ಬಿಡ್ತು. ಸಂತೋಷನ? ಅಯ್ಯೋ ಇಲ್ಲ ಕಾಗೆ, ನೋಡು, ನನ್ನ ರೆಕ್ಕೆಗಳು ಬರೀ ಬಿಳಿ ಬಣ್ಣ, ಬೇರೆ ಯಾವ ಬಣ್ಣನೂ ಇಲ್ಲ. ಆ ಗಿಣಿ ಥರ ಬಣ್ಣವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತು. ಕಾಗೆಗೆ ಆಶ್ಚರ್ಯ ಆಯಿತು. ಅಯ್ಯೋ, ಇದಕ್ಕೆ ಬೆಳ್ಳಗಿರೋದು ಇಷ್ಟನೇ ಇಲ್ವಾ ಅಂದ್ಕೊಂಡು ಇವಾಗ ಪುರ್ರಂತ ಹಾರಿಕೊಂಡು ಮಾವಿನ ಮರದ ಮೇಲಿದ್ದ ಗಿಣಿ ಹತ್ರ ಹೋಯಿತು. ಗಿಣಿ ರೆಕ್ಕೆಗಳು ಹಸಿರು ಕೆಂಪು ಬಣ್ಣಗಳಿಂದ ಹೊಳಿತಾ ಇತ್ತು. ಅದರ ಕೆಂಪಾದ ಚೂಪಾದ ಕೊಕ್ಕೋ ಮುದ್ದಾಗಿತ್ತು. ಆಹಾಹಾ, ಗಿಳಿರಾಯ, ಈ ಕಾಡಲ್ಲೇ ಬಲು ಮುದ್ದಾದ ಪಕ್ಷಿ ನೀನು ತುಂಬ ಸಂತೋಷವಾಗಿದೆಯಾ ಅಲ್ವಾ ಅಂತು. ಸಂತೋಷನಾ? ಅಯ್ಯೋ, ಯಾವಾಗಲೂ ಹೆದರಿ ಹೆದರಿ ಸಾಯ್ತಾ ಇದ್ದೀನಿ ನಾನು. ಈ ಮನುಷ್ಯರು ನನ್ನನ್ನು ಕಂಡ್ರೆ ಸಾಕು, ಪಟಕ್ ಅಂತ ಹಿಡ್ಕೊಂಡು ಹೋಗಿ ಪಂಜರದಲ್ಲಿ ಇಟ್ಬಿಡ್ತಾರೆ. ನಾನು ಕಾರ್ಡಿನಲ್ ಪಕ್ಷಿ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದು ನನಗಿಂತ ಬೇಗ ಅಡ್ಕೊಳ್ಳೋಕೆ ಕಲ್ತ್ಕೊಂಡಿದೆ ಅಂತು. ಆದರೆ ನೀನು ತುಂಬ ಚೆನ್ನಾಗಿದೆಯಾ ಅಲ್ವಾ ಅಂತು ಕಾಗೆ. ಅಯ್ಯ, ನನ್ನನ್ನೇ ಬಂದಿಯನ್ನಾಗೋ ಈ ಚಂದ ಕಟ್ಕೊಂಡು ನಾನೇನು ಮಾಡಲಿ ಹಾಂ ಅಂತು ಗಿಣಿ. ಇವಾಗ ಕಾಗೆ ಯಾವ ಕಡೆಗೆ ಹೋಯಿತು? ಕಾರ್ಡಿನಲ್ ಪಕ್ಷಿ ಹತ್ರ ಹೋಯಿತು. ಅದರ ಕೆಂಪಾದ ಗರಿಗಳು ಬೆಂಕಿ ಹಾಗೆ ಪ್ರಕಾಶಮಾನವಾಗಿದ್ವು. ಹೇಳ್ತು ಇದು, ನೀನು ಎಷ್ಟು ಚೆನ್ನಾಗಿದೆಯಾ, ಫಳ 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 ಅಂತ ಕೆಂಪು ಹೊಳಿತಾ ಇದೆಯಾ, ನಿಂಗೆ ತುಂಬ ಆನಂದವಾಗಿರ್ಬೋದಲ್ವಾ ಅಂತು. ಅಂತ ತಲೆ ಅಲ್ಲಾಡಿಸ್ತು ಕಾರ್ಡಿನಲ್ ಪಕ್ಷಿ. ಅಯ್ಯೋ, ಈ ಬಣ್ಣದಿಂದ ನಾನು ಪಡ್ತಾ ಇರೋ ಕಷ್ಟ ಅಷ್ಟಿಷ್ಟಲ್ಲ. ಈ ಹದ್ದುಗಳು ಗಿಡಗುಗಳಿಗೆ ಬೇಗ ಕಾಣಿಸ್ಬಿಡ್ತೀನಿ. ಅವು ನನ್ನ ತಿನ್ನೋಕ್ಕೆ ಹೊಂಚು ಹಾಕ್ತಾ ಇರುತ್ತವೆ. ಚಿಕ್ಕದಾಗಿ ಯಾರಿಗೂ ಕಾಣದೇ ಇರೋವಂಥ ಝೇಂಕಾರದ ಪಕ್ಷಿಯಾಗಿದ್ದಿದ್ರೆ, ಹಮ್ಮಿಂಗ್ ಬರ್ಡ್ ಆಗಿದ್ದಿದ್ರೆ ಯಾರ ಕಣ್ಗೂ ಕಾಣಿಸ್ತಾನೆ ಇರಲಿಲ್ಲ. ಅದು ಎಷ್ಟು ಚಕ್ ಚಕ್ ಅಂತ ಹಾರ್ಕೊಂಡು ಹೋಗ್ತಾ ಇರುತ್ತೆ ಗೊತ್ತಾ? ಯಾರ ಕೈಗೂ ಸುಲಭವಾಗಿ ಸಿಕ್ಕೋದೇ ಇಲ್ಲ ಅಂತೂ. ಸರಿ, ಮತ್ತೆ ಈಗ ಕಾಗೆ ಪ್ರಯಾಣ ಒಂದು ಹೂ ತೋಟದ ಕಡೆಗೆ. ಅಲ್ಲಿ ಹಾರ್ತಾ ಇದ್ದಿದ್ದ ಝೇಂಕಾರ ಪಕ್ಷಿ ಕಡೆಗೆ. ಅದನ್ನು ಕೇಳ್ತು, ಅಕ್ಕ ಝೇಂಕಾರಕ್ಕ, ನೀನು ಎಷ್ಟು ಚುರುಕು, ಪಾದರಸದ ಥರ ಚಕ್ 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 ಅಂತ ಹಾರ್ತಾ ಇರ್ತೀಯ. ನೀನು ತುಂಬ ಖುಷಿಯಾಗಿರ್ಬೋದಲ್ವಾ ಅಂತು. ಖುಷಿನಂತೆ ಖುಷಿ, ಪರವಾಗಿಲ್ಲ, ನೀನು ಹಾಸ್ಯ ಮಾಡೋಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿದ್ದೀಯ. ಇಡೀ ದಿನ ನನಗೆ ಹಾರಿ ಹಾರಿ ಸಾಕಾಗಿ ಹೋಗುತ್ತೆ. ಈ ಹೂಗಳಲ್ಲಿ ಒಂದೇ ಒಂದು ಹನಿ ಜೇನು ಇರುತ್ತೆ, ಅದನ್ನು ತೊಗೊಳೋಕೆ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನಾನು. ಹಾಗೆ ವಿಪರೀತ ಹಾರಿ ಹಾರಿ ನನ್ನ ಎದೆ ಬಡಿತ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ. ನಾನು ಹದ್ದಿನ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಅದಕ್ಕೆ ಬೇಕಾದಾಗ ಆರಾಮವಾಗಿ ವಿಶ್ರಾಂತಿ ತೊಗೊಳುತ್ತೆ ಅಂತು. ಈಗ ಕಾಗೆ ಒಂದು ಎತ್ತರದ ಬೆಟ್ಟದ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದೆ ಹದ್ದಿನ ಹತ್ರ ಹೋಯಿತು. ಹದ್ದು ಶಕ್ತಿಶಾಲಿಯಾಗಿ ಧೈರ್ಯಶಾಲಿಯಾಗಿ ಕಾಣಿಸ್ತು. ಅಣ್ಣ, ಪಕ್ಷಿಗಳ ರಾಜ, ಎಲ್ರಿಗಿಂತ ಸಂತೋಷವಾಗಿರೋನು ನೀನೇ ಅಲ್ವಾ
ಅಂತೂ ಕಾಗೆ ಹದ್ದಿನ ಕಣ್ಣು ಭಾರವಾಗಿ ಹದ್ದು ಕೆಳಕ್ಕೆ ನೋಡ್ತು. ನಿಟ್ಟುಸಿರು ಬಿಟ್ಟು ಹೇಳ್ತು, ಅಯ್ಯೋ ನಾನು ಎಷ್ಟು ಒಂಟಿಯಾಗಿದ್ದೀನಿ ಗೊತ್ತಾ. ಹಾಂ, ಎಲ್ಲ ಪ್ರಾಣಿಗಳು ಪಕ್ಷಿಗಳು ನನ್ನ ನೋಡಿದ್ರೆ ಹೆದರ್ಕೊಳ್ಳುತ್ತವೆ. ನನಗೆ ಯಾರೂ ಗೆಳೆಯರೇ ಇಲ್ಲ. ನಾನು ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ? ನಾನು ಗೂಬೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಗೂಬೆ ವಿವೇಕಕ್ಕೆ ಹೆಸರಾದ ಪಕ್ಷಿ. ಕಡೆ ಪಕ್ಷ ಎಲ್ಲರೂ ಬುದ್ಧಿವಂತಿಕೆಗೆ ಬೆಲೆ ಕೊಡ್ತಾರಲ್ವಾ. ಅಂತೂ ಸರಿ, ಕಾಗೆ ರಾತ್ರಿ ಗೂಬೆ ಹತ್ರ ಹೋಯ್ತು. ಗೂಬೆ ಅಣ್ಣ, ನೀನು ಎಷ್ಟು ಬುದ್ಧಿವಂತನಪ್ಪ. ನಿನ್ನ ವಿವೇಕಕ್ಕೆ ಎಲ್ಲರೂ ನಿನಗೆ ಗೌರವ ಕೊಡ್ತಾರೆ. ನೀನು ತುಂಬ ಖುಷಿಯಾಗಿದೆಯಾ ಅಲ್ವಾ ಅಂತು. ನನ್ನ ದುರಾದೃಷ್ಟನ ಏನು ಅಂತ ಹೇಳಿ, ನನ್ನ ನೋಡಿದ್ರೆ ಸಾಕು ಅಪಶಕ್ನ ಅನ್ಕೋತಾರೆ ಜನ. ನನ್ನ ಧ್ವನಿ ಕೇಳಿದ್ರೆ ಸಾಕು, ಅಯ್ಯಯ್ಯಪ್ಪ ಗೂಬೆ ಕೂಗ್ತಾಯಿದೆ, ಏನು ಕಾದಿದೆಯೋ ಅಂತ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಏನು ಆಪತ್ತು ಬರುತ್ತೋ ಅಂತ ನಡುಗ್ತಾ ಇರ್ತಾರೆ. ನನ್ನನ್ನು ದೂರ ಓಡಿಸೋಕೆ ನೋಡ್ತಾರೆಯೇ ಹೊರತು ಒಬ್ಬರು ಹತ್ರ ಸೇರಿಸಲ್ಲ. ಮಕ್ಕಳು ನನಗೆ ಕಲ್ಲು ಬೇರೆ ಹೊಡಿತಾರೆ. ನಾನು ನವಿಲಿನ ಹಾಗೆ ಸುಂದರವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಎಲ್ರಿಗೂ ಸೌಂದರ್ಯ ಅಂದರೆ ಎಷ್ಟಿಷ್ಟ ಅಂತು. ಕಾಗೆಗೂ ಹೌದು ಅನ್ನಿಸ್ತು. ನವಿಲು ನಿಜವಾಗ್ಲೂ ಸುಂದರವಾದ ಪಕ್ಷಿ ಅಲ್ವಾ. ಹೋಯ್ತು ನವಿಲಿನ ಹತ್ರ. ಅಲ್ಲಿ ಒಂದು ದೊಡ್ಡ ಪಂಜರ ಆಯಿತು. ಆ ಪಂಜರದಲ್ಲಿ ಆ ನವಿಲಿತ್ತು. ತನ್ನ ಗರಿಗಳನ್ನು ಬಿಚ್ಚಿಕೊಂಡು ಮೋಹಕವಾಗಿ ನರ್ತನ ಮಾಡ್ತಾ ಇತ್ತು. ಅಣ್ಣ, ನವಿಲಣ್ಣ, ಈ ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಪಕ್ಷಿ ಅಂದರೆ ನೀನೇಪ್ಪ. ನಿನ್ನ ಸರಿ ಸಮ ಯಾರೂ ಇಲ್ಲ. ನಿನಗೆ ತುಂಬ ಸಂತೋಷ ಇರ್ಬೋದಲ್ವಾ ಅಂತೂ ಕಾಗೆ. ಆವಾಗ ನವಿಲು ಹೇಳ್ತು, ಅಯ್ಯೋ ಈ ನನ್ನ ಸೌಂದರ್ಯನೇ ನನಗೆ ಮುಳುವಾಗಿದೆ ಕಾಗೆ. ನೋಡು ಇಲ್ಲಿ ನನ್ನನ್ನು ಬಂಧನದಲ್ಲಿಟ್ಟಿದ್ದಾರೆ. ನಿನ್ನ ಹಾಗೆ ನಾನು ಸ್ವಚ್ಛಂದವಾಗಿ ಮುಕ್ತವಾಗಿ ಯಾರ ಅಂಕೆನೂ ಇಲ್ಲದೆ ಹಾರೋದಕ್ಕಾಗುತ್ತಾ? ಹಾಗಾದರೆ ತುಂಬ ಸಂತೋಷವಾಗಿರೋ ಪಕ್ಷಿ ಯಾರಿರ್ಬೋದು ಅಂತ ಕೇಳ್ತು ಕಾಗೆ. ಆಗ ನವಿಲು ಪಂಜರದ ಸರಳುಗಳ ಹತ್ತಿರ ಬಂದು ಹೇಳ್ತು, ನನಗೆ ಯಾರನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಗೊತ್ತಾ ಅಂತು. ಹೊಟ್ಟೆ ಕಿಚ್ಚ ನಿನಗ? ಯಾರನ್ನು ಕಂಡ್ರೆ ಅಂತು ಕಾಗೆ. ನಿನ್ನ? ಹೌದು, ನಮ್ಮೆಲ್ಲರಿಗಿಂತ ಅತ್ಯಂತ ದೊಡ್ಡದಾದ ನಿಧಿ ನಿನ್ನ ಹತ್ರ ಇದೆ. ನಿನಗೆ ಎಲ್ಲಿ ಬೇಕೋ ಅಲ್ಲಿ ನೀನು ಹಾರಬಹುದು. ಎಷ್ಟು ಎತ್ತರಕ್ಕೆ ಬೇಕಾದರೂ ಹಾರಬಹುದು. ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಹೋಗ್ಬೋದು. ಯಾರೂ ನಿನಗೇನು ಮಾಡಲ್ಲ. ಯಾವ ಕೊಂಬೆ ಮೇಲೆ ಬೇಕಾದ್ರೂ ಕೂತ್ಕೋಬೋದು. ಪಂಜರದಲ್ಲಂತೂ ಕೂಡೇ ಹಾಕಲ್ಲ ನಿನ್ನ. ನೀನು ಪೂರ್ಣ ಸ್ವತಂತ್ರ, ಮುಕ್ತ. ಇದನ್ನು ಕೇಳಿ ಕಾಗೆಗೆ ನಂಬೋದಕ್ಕೆ ಆಗಲಿಲ್ಲ. ಅದರ ಕಣ್ಣುಗಳು ಅರಳಿದ್ವು. ನಿಜನಾ ನೀನು ಹೇಳ್ತಾ ಇರೋದು? ನನ್ನನ್ನು ಕಂಡ್ರೆ ನಿನಗೆ ಹೊಟ್ಟೆ ಕಿಚ್ಚ? ಹೌದಲ್ವಪ್ಪ, ಈಗ ಹೇಳಿಲ್ವ ನಾನು? ಜಗತ್ತಿನಲ್ಲಿ ಅಮೂಲ್ಯವಾದದ್ದು ಅಂದರೆ ಸ್ವಾತಂತ್ರ್ಯ. ಸ್ವತಂತ್ರವಾಗಿರೋದೇ ನಿಜವಾದ ಆನಂದ ಅಂತೂ ನವಿಲು. ಕಾಗೆಗೆ ಮೊದಲನೇ ಸರ್ತಿ ತುಂಬ ಸಂತೋಷ ಆಯಿತು. ಅದರ ಎದೆ ಹೆಮ್ಮೆಯಿಂದ ಉಬ್ಬಿತು. ಅದು ಬೇಗ ಬೇಗ ಹಾರ್ಕೊಂಡು ಸಾಧುಗಳ ಹತ್ರ ಬಂತು. ಸ್ವಾಮಿ, ನಾನು ಎಲ್ಲ ಪಕ್ಷಿಗಳ ಹತ್ರನೂ ಹೋಗ್ಬಿಟ್ಟು ಬಂದೆ ಅಂತು. ಹೌದಾ, ಸರಿ, ಯಾವ ಪಕ್ಷಿ ಆಗಬೇಕು ನೀನು? ಅಯ್ಯೋ ಹೇಳ್ತೀನಿ ಕೇಳಿ, ತುಂಬ ಆಶ್ಚರ್ಯಕರವಾದ ಸತ್ಯ ತಿಳ್ಕೊಂಡು ಬಂದೆ ನಾನು ಅಂತು. ಏನದು ಸತ್ಯ ಅಂತ ನಗ್ನಗ್ತಾ ಕೇಳಿದ್ರು ಸಾಧುಗಳು. ಎಲ್ಲ ಪಕ್ಷಿಗಳಿಗೂ ಅವುಗಳದೇ ಆದ ಸಮಸ್ಯೆ ಇದೆ ಸಾಧುಗಳೇ. ಹಂಸಕ್ಕೆ ಬಣ್ಣ ಬೇಕು, ಗಿಳಿಗೆ ಬಂಧನದಿಂದ ಬಿಡುಗಡೆ ಬೇಕು, ಕಾರ್ಡಿನಲ್ಗೆ ವೈರಿಗಳ ಭಯ, ಝೇಂಕಾರದ ಹಕ್ಕಿಗೆ ಆಯಾಸ, ಹದ್ದಿಗೆ ಪಾಪ ಒಂಟಿತನ ಬೇಸರ,
ಗೂಬೆಗೋ ಎಷ್ಟು ಬೇಜಾರು ಅಂದರೆ ಎಲ್ಲರೂ ಅದನ್ನು ತಪ್ಪು ತಿಳ್ಕೊತಾರಂತೆ. ನವಿಲು ಬಂಧಿಸಲ್ಪಟ್ಟಿದೆ ಅಂತು. ಆವಾಗ ಸಾಧುಗಳು, ಹಾಗಾದರೆ ನೀನು ಯಾವ ಪಕ್ಷಿ? ಅಯ್ಯಯ್ಯೋ, ನಾನು ಯಾವ ಪಕ್ಷಿನೂ ಆಗಬೇಕಾಗಿಲ್ಲ. ನನ್ನ ಹತ್ರ ದೊಡ್ಡ ನಿಧಿ ಇದೆ ಅನ್ನೋದನ್ನು ನಾನಿವತ್ತು ತಿಳ್ಕೊಂಡೆ. ನನಗೆ ಸ್ವತಂತ್ರ ಇದೆ. ನಾನು ಎಲ್ಲಿ ಬೇಕಾದರೂ ಹಾರಬಲ್ಲೆ. ಯಾರೂ ಹಿಡಿಯಲ್ಲ, ಪಂಜರದಲ್ಲಿ ಬಂಧಿಸೋದಿಲ್ಲ, ತಿನ್ನಕ್ಕೆ ತಗೊಂಡು ಹೋಗಲ್ಲ. ಆಹಾ, ನಾನು ತುಂಬ ಸುಖಿ ಅಂತು. ಸಾಧುಗಳು ಅರಳಿದ ಕಣ್ಣುಗಳಿಂದ ಮೆಚ್ಚುಗೆ ಸೂಚಿಸಿದ್ರು. ಭೇಷ್, ಹಾಗಾದರೆ ನೀನು ಬೇರೆ ಯಾವ ಪಕ್ಷಿನೂ ಆಗೋಕ್ಕಿಷ್ಟ ಇಲ್ಲ ಅಲ್ವಾ ನಿನಗೆ? ಖಂಡಿತ ಇಲ್ಲ ಸಾಧುಗಳೇ, ನಾನಾಗಿ ಇರೋದಕ್ಕೆ ಬಯಸ್ತೀನಿ. ನನ್ನನ್ನು ಕಾಗೆಯನ್ನಾಗಿ ಮಾಡಿದ್ದಕ್ಕೆ ಭಗವಂತನಿಗೆ ನಾನು ಸದಾ ಕೃತಜ್ಞ ಅಂತ ಹೇಳಿ ಸಾಧುಗಳಿಗೆ ನಮಸ್ಕಾರ ಮಾಡಿ ಸಂತೋಷವಾಗಿ ಪುರ್ರಂತ ಹಾರಿ ಹೋಯಿತು. ಅಲ್ವಾ ಮಕ್ಕಳೇ? ನಮ್ಮ ಹತ್ರ ಏನಿದೆಯೋ ಅದನ್ನು ಮೊದಲು ಗುರುತಿಸ್ಕೋಬೇಕು. ಸುಮ್ಮನೆ ಬೇರೆಯವ್ರನ್ನ ನೋಡಿಕೊಂಡು ಅಯ್ಯೋ ಅವ್ರು ನಮಗಿಂತ ಹಾಗಿದ್ದಾರೆ ಹೀಗಿದ್ದಾರೆ ನಾನೇನು ಪ್ರಯೋಜನ ಇಲ್ಲ ಅಂತ ಕೊರಕೊಂಡಿರಬಾರ್ದು. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶೇಷತೆಯನ್ನು ಕೊಟ್ಟಿರ್ತಾನೆ ಭಗವಂತ. ಅದನ್ನು ಗುರುತಿಸ್ಕೋಬೇಕು, ಸಂತೋಷ ಪಡಬೇಕು. ಬೇರೆಯವರಲ್ಲಿರೋದನ್ನು ಮೆಚ್ಚೋಣ. ಅದನ್ನು ನಮಗೆ ರೂಢಿಸ್ಕೊಳ್ಳೋಕ್ಕಾದರೆ ರೂಢಿಸ್ಕೊಳ್ಳೋಣ, ತಪ್ಪಿದೆ ಅಂತ ಏನಿಲ್ಲ. ಆದರೆ ಅದಕ್ಕೋಸ್ಕರ ಕೊರಗೋದು ಬೇಡ. ಎಲ್ಲರೂ ವಿಶೇಷರೇ ಅಲ್ವಾ? ಕಾಗೆ ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ಬಿಡ್ತು ನೋಡಿದ್ರಾ? ಹಾಗಾದರೆ ಇವತ್ತಿನ ಕಥಾ ಸಮಯವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರೂ ನಮ್ಮ ವಿಶೇಷತೆಯನ್ನು ಗೌರವಿಸ್ಕೊಂಡು ಹೆಮ್ಮೆಯಿಂದ ಸಂತೋಷವಾಗಿ ಆನಂದವಾಗಿ ಬದುಕೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.